ವೆಲ್ಕಮ್ ಬ್ಯಾಕ್ ಟು ಬಾನ್ವಿ ಫ್ಯಾಮಿಲಿ ಬ್ಲಾಗ್ಸ್. ಇವತ್ತು ನಾನು ನನ್ನ ಮಗಳದು ಪೇರೆಂಟ್ಸ್ ಮೀಟಿಂಗ್ ಇದೆ, ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಮತ್ತು ನನ್ನ ಚಿಕ್ಕ ಮಗಳಿಗೆ ಇವತ್ತು ಒಂದು ಪ್ರೋಗ್ರಾಮ್ ಇದೆ, ಫುಡ್ ಡೇ ಅಂತ. ಸೊ ಅದನ್ನು ಅಟೆಂಡ್ ಮಾಡಬೇಕು. ಸೊ ನನಗಂತೂ ಇದು ಒಂಥರ ಚಾಲೆಂಜಿಂಗ್ ಟಾಸ್ಕ್ ಅನಿಸುತ್ತೆ. ಏಕೆಂತಂದರೆ ಅಟ್ ಎ ಟೈಮ್ ಇಬ್ಬರದು ವಿತಿನ್ ಎ ಪೀರಿಯಡ್ ಆಫ್ ಟೈಮ್ ಅಟೆಂಡ್ ಮಾಡಬೇಕು. ಸೊ ನಾನು ಸ್ಕೂಲ್ಗೆ ಹೋಗಬೇಕು, ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಪೇರೆಂಟ್ಸ್ ಮೀಟಿಂಗು, ಮತ್ತು ನನ್ನ ಚಿಕ್ಕ ಮಗಳು ಸ್ಕೂಲ್ಗೆ ಹೋಗಿ ಅಲ್ಲಿ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿಕೊಂಡು ಮನೆಗೆ ನೋಡೋಣ. ಲೈಕ್ ನನ್ನ ಮಗಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ, ಮತ್ತು ಅವಳು ಈ ಪೇರೆಂಟ್ಸ್ ಮೀಟಿಂಗಲ್ಲಿ ಎಷ್ಟು ಪರ್ಫಾರ್ಮ್ ಮಾಡಿದ್ದಾಳೆ, ಯಾವ ಥರ ಸ್ಕೋರ್ ಮಾಡಿದ್ದಾಳೆ ಅಂತ ಎಲ್ಲ ನೋಡ್ಬೋದು. ಮತ್ತು ಅವ್ರ ಫ್ರೆಂಡ್ಸ್ ಯಾರಾದರೂ ಸಿಕ್ಕಿದ್ರೆ ನೋಡೋಣ, ಅವ್ರನ್ನ ಮೀಟ್ ಮಾಡೋಣ. ಮತ್ತು ನನ್ನ ಚಿಕ್ಕ ಮಗಳಂತೂ ತುಂಬ ಎಕ್ಸೈಟೆಡ್ ಅಲ್ಲಿದ್ದಾಳೆ, ನೋಡ್ಬೋದು. ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳಿಗೇನು ಅಂತಂದರೆ ಒಂದು ಪ್ರೋಗ್ರಾಮ್ ಇದೆ. ಸೊ ಆ ಪ್ರೋಗ್ರಾಮ್ಗೆ ಮೊದಲೇ ಅವ್ರಿಗೆ ಸ್ಕ್ರಿಪ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅವಳು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪ್ರಿಪೇರ್ ಆಗಿದ್ದಾಳೆ ಹೋಗೋಕ್ಕೆ. ಸೊ ನೀವು ನೋಡಿ, ಇವಳು ಎಲ್ಲ ರೆಡಿಯಾಗಿ ಹೊರಟಿದ್ದಾಳೆ. ಮತ್ತು ಇವಳಿಗೆ ಮೀಟಿಂಗ್ ಇದೆ, ಫುಡ್ ಪ್ರೋಗ್ರಾಮ್ ಇದೆ. ಸೊ ಆ ಪ್ರೋಗ್ರಾಮಲ್ಲಿ ಇವ್ರಿಗೆ ಸ್ಕ್ರಿಪ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ಮೊದಲೇ, ಅದನ್ನು ಈ ಥರ ಪ್ರಿಪೇರ್ ಆಗಬೇಕು, ಆ ಥರ ಪ್ರಿಪೇರ್ ಆಗಬೇಕು ಅಂತ. ಸೊ ಬಟರ್ ಮಿಲ್ಕ್ ಅಂತ ಇವಳು ಟಾಪಿಕ್ಕು. ಸೊ ನೋಡೋಣ ಇವಳು ಏನು ಹೇಳ್ತಾಳೆ ಅಂತ. ಹೇಳ್ತೀಯಾ ಬಟರ್ ಮಿಲ್ಕ್ ಬಗ್ಗೆ? ಮಾತಾಡು. Good morning everyone, my name is Fiona. I am from KG2. Welcome to Dairy Counter. I am talking about dairy product called buttermilk. Buttermilk is healthy and refreshing drink. It keeps our body cool and helps in digestion. First take 2 spoons of curd mix spoon strong, and add pinch of salt and add mint, ginger, green chili paste. Add some water and churn it well. Our healthy buttermilk is ready. ಸೊ ನೋಡಿ, ಈ ಸ್ಕ್ರಿಪ್ಟ್ನ ಒಂದು ವೀಕಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಫೈನಲಿ ಇವತ್ತು ಹೇಳೋ ಟೈಮ್ ಬಂದಿದೆ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಪರ್ಫಾರ್ಮ್ ಮಾಡ್ತಾಳೆ ಅಂತ. ಸೊ ನಾನಂತೂ ಲೈಕ್ 2 ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಬೇಕು. ಒಂದು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಬೇಕು, ಮತ್ತು ಇವಳದು ಫುಡ್ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು. ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಇವತ್ತು ಅವ್ರಿಗೆ ವರ್ಕ್ ಇದೆ. ಸೊ ಅವ್ರು ಅನ್ಫಾರ್ಚುನೇಟ್ಲಿ ಇವತ್ತು ಲೈಕ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಜೊತೆ. ಸೊ ಇವತ್ತು ನಾನೇ ಎಲ್ಲ ಚಾಲೆಂಜಸ್ ತಗೋಬೇಕು. ನೋಡೋಣ ಲೈಕ್ ಯಾವ ಥರ ಆಗುತ್ತೆ ಇವತ್ತು, ನೋಡೋಣ. ನಾನು ಲೈಕ್ ಹೋಗಿ ಅಟೆಂಡ್ ಮಾಡಿಕೊಂಡು 2 ಅಟೆಂಡ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ಓಕೆ ಸರಿ, ಈಗ ನಾನು ಹೊರಡ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಫಸ್ಟು ಅಲ್ಲಿ ನೋಡಬೇಕು ಲೈಕ್ ಪೇರೆಂಟ್ಸ್ ಮೀಟಿಂಗಲ್ಲಿ ಎಷ್ಟು ಜನ ಇದ್ದಾರೋ ಏನೋ, ಆ ಕ್ರೌಡೆಲ್ಲ ನೋಡಿಕೊಂಡು ನಾನು ಪ್ಲ್ಯಾನ್ ಮಾಡಿಕೊಂಡು ಮತ್ತು ನನ್ನ ಚಿಕ್ಕ ಮಗಳದು ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ. ನಾವು ಸ್ಕೂಲ್ ಹತ್ರ ರೀಚ್ ಆಗಿದ್ದೀವಿ. ಸೊ ನನ್ನ ಮಗಳು ಓದ್ತಾ ಇರೋದು ಡ್ಯಾಫೋಡಿಲ್ಸ್ ಇಂಗ್ಲೀಷ್ ಸ್ಕೂಲ್ ಅಂತ. ಇದು ಇರೋದು ಸಂಜಯ್ ನಗರದಲ್ಲಿ. ಡ್ಯಾಫೋಡಿಲ್ಸ್ ಇಂಗ್ಲೀಷ್ ಸ್ಕೂಲ್ ಇವ್ರದ್ದು 2 ಬ್ರ್ಯಾಂಚಸ್ ಇದೆ. ಒಂದು DES ಆ್ಯಂಡ್ ಇನ್ನೊಂದು DFL ಅಂತ. ಸೊ DES ಅಂತ ಅಂದರೆ ಯಾರ್ಯಾರು ICSE ಆಪ್ಟ್ ಮಾಡ್ಕೊಂಡಿರ್ತಾರೋ ಅವರು DES ಬರ್ತಾರೆ. DFL ಅಂದರೆ CBSE ಸಿಲೆಬಸ್ಸು. ಸೊ 2 ಬಿಲ್ಡಿಂಗ್ಸು ಇಲ್ಲೇ ಇರೋದು. ನಾನು ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೋಡಿ ನನಗೆ ಮುಂಚೆ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ನನ್ನ ಮಗಳು ಓದ್ತಾ ಇರೋದು 3rd ಕ್ಲಾಸಲ್ಲಿ. ಇಲ್ಲೆಲ್ಲ ನೋಡಿ ಬಾನ್ವಿ ಅಂತ ಬರೆದಿದ್ದಾರಲ್ಲ, ಇದೆಲ್ಲ ಅವಳೇ ಮಾಡಿರೋದು ಈ ಚಾರ್ಟ್ ಎಲ್ಲ. ಸೊ ನನ್ನ ಮಗಳಂತೂ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾಳೆ. ಐದರ್ ಇಟ್ಸ್ ಲೈಕ್ ಡಿಬೇಟ್ ಆಗಲಿ, ಯಾವುದೇ ಥರ ಕಾಂಪಿಟೇಷನ್ ಆಗಲಿ, ಈವನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಮತ್ತು ಒಲಂಪಿಯಾಡ್ ಆಗಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತಾಳೆ. ಸೊ ನಾನಂತೂ ತುಂಬ ಎನ್ಕರೇಜ್ ಮಾಡ್ತೀನಿ ಈ ಥರದ್ರಲ್ಲೆಲ್ಲ. ಮತ್ತು ನಾನು ಬಾನ್ವಿ ಟೀಚರ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು ನನಗೆ ಬಾನ್ವಿ ಬಗ್ಗೆ ಆ್ಯಕ್ಟಿವಿಟೀಸ್ ಆಗಲಿ, ಎಜುಕೇಷನ್ ಆಗಲಿ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸೊ ಇದೇ ಥರ ಕಂಟಿನ್ಯೂ ಮಾಡೋಕ್ಕೆ ಹೇಳಿ, ಇದೇ ಥರ ಓದೋಕ್ಕೆ ಹೇಳಿ ಅಂತಲೇ ಹೇಳಿದ್ರು. ಸೊ ನೀವು ಇಲ್ಲಿ ನೋಡ್ಬೋದು ಅವಳು ಯಾವ ಥರ ಮಾರ್ಕ್ಸ್ ತಗೊಂಡಿದ್ದಾಳೆ ಅಂತ. ನನ್ನ ಮಗಳು ಎಕ್ಸಾಮಲ್ಲಿ ಮಾಡೋ ಮಿಸ್ಟೇಕ್ ಏನಂತ ಅಂದರೆ ಪ್ರಾಪರಾಗಿ ಕ್ವಶನ್ ಓದಲ್ಲ. ಒಂದೊಂದು ಸಾರಿ ಪ್ರಾಪರಾಗಿ ಓದ್ದೇ ಏನೋ ಆನ್ಸರ್ ಮಾಡಿಬಿಟ್ಟಿರ್ತಾಳೆ. ಸೊ ಅಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದಾಗ ಅಲ್ಲಿ ಮಾರ್ಕ್ಸ್ ಸ್ವಲ್ಪ ಲೆಸ್ ಆಗಿದೆ. ಅದು ಬಿಟ್ಟರೆ ಬೇರೆದೆಲ್ಲ ಓಕೆ, ಚೆನ್ನಾಗಿ ಮಾಡಿದ್ದಾಳೆ. ಸೊ ನನಗಂತೂ ಸ್ಯಾಟಿಸ್ಫೈ ಇದೆ, ಲೈಕ್ ನನ್ನ ಮಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾಳೆ ಅಂತ.
ಮತ್ತು ನಾನು ನನ್ನ ಹಸ್ಬೆಂಡು ಅಷ್ಟೇ ಮಕ್ಕಳಿಗೆ ಜಾಸ್ತಿ ಬರ್ಡನ್ ಮಾಡಲ್ಲ, ಓದಿ ಡೈಲಿ ಓದಬೇಕು ನೀವು, ಈ ಥರ ಪರ್ಫಾಮ್ ಮಾಡಬೇಕು ಅಂತ. ಸೊ ವೆನೆವರ್ ನಮ್ಗೆ ಟೈಮ್ ಸಿಕ್ಕಿದಾಗ ನಾವು ಸ್ವಲ್ಪ ಹೇಳ್ಕೊಡ್ತೀವಿ. ಅದ್ರ ಮೇಲೆ ಎಕ್ಸಾಮ್ಸ್ ಬಂದಾಗ ಅವರು ಓದ್ಕೊಂಡು ಪರ್ಫಾಮ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಇದು ತುಂಬ ಓಲ್ಡ್ ಸ್ಕೂಲು, ಆಲ್ಮೋಸ್ಟ್ 60 ಇಯರ್ಸ್ ಓಲ್ಡ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು. ಬೇರೆ ಸ್ಕೂಲುಗಳಲ್ಲೆಲ್ಲ ನೋಡಿದ್ರೆ ಹೋಮ್ವರ್ಕ್ ಎಲ್ಲ ತುಂಬ ಜಾಸ್ತಿ ಕೊಡ್ತಾರೆ, ಮತ್ತು ಎಕ್ಸಾಮ್ಸ್ ಎಲ್ಲ ಬಂದಾಗೂ ಪೇರೆಂಟ್ಸಿಗೆಲ್ಲ ತುಂಬಾ ಬರ್ಡನ್ ಇರುತ್ತೆ. ಬಟ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಅಂದರೆ ಆಲ್ಮೋಸ್ಟ್ ಟೀಚರ್ಸೇ ಮ್ಯಾಕ್ಸಿಮಮ್ ಪ್ರಿಪೇರ್ ಮಾಡಿಸಿರ್ತಾರೆ ಮಕ್ಕಳನ್ನ, ಮತ್ತು ಬರ್ಡನ್ ಕೂಡ ಪೇರೆಂಟ್ಸ್ಗೆ ಅಷ್ಟಿಲ್ಲ. ಸೊ ಇದು ಆಲ್ಮೋಸ್ಟ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ ತುಂಬ ಸೂಟೇಬಲ್ ಅಂತಲೇ ಹೇಳ್ಬೋದು. ಈವ್ನಿಂಗು ನಾವು ವರ್ಕಿಂದ ಬಂದು ಮತ್ತು ಮಕ್ಕಳಿಗೆಲ್ಲ ಹೇಳ್ಕೊಡೋದು ಅಂತ ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಸೊ ನಾನು ನಮ್ಮ ಹಸ್ಬೆಂಡಂತೂ ಯಾವಾಗ ಟೈಮ್ ಇರುತ್ತೋ, ಇನ್ನು ಎಕ್ಸಾಮ್ಸ್ ಇದ್ದಾಗ ಆ ಟೈಮಲ್ಲೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿಸ್ತೀವಿ. ಅದು ಬಿಟ್ಟರೆ ಡೈಲಿ ಓದಿಸೋದು ಆ ಥರದ್ದು ಎಲ್ಲ ನಮಗೆ ಟೈಮ್ ಇರಲ್ಲ. ಇನ್ನೊಂದು ಏನು ಅಂತ ಅಂದರೆ ಎಲ್ಲ ಆ್ಯಕ್ಟಿವಿಟೀಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಐದರ್ ಕಮ್ಯುನಿಕೇಷನ್ ಆಗಲಿ, ಗೇಮ್ಸ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಎಜುಕೇಷನ್ ಆಗಲಿ. ಮತ್ತು ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಯಾರಾದರೂ ಸಂಜಯ್ ನಗರಲ್ಲಿ ಒಳ್ಳೆ ಸ್ಕೂಲ್ನ ಲೈಕ್ ಹುಡುಕ್ತಾ ಇದ್ದರೆ ಒಂದು ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ಸೊ ನಾನಂತೂ ಇದನ್ನು ರೆಕಮೆಂಡ್ ಮಾಡ್ತೀನಿ. ಯು ಕ್ಯಾನ್ ಗೋ ಫಾರ್ ದಿಸ್ ಸ್ಕೂಲ್ ಅಂತ. ಮತ್ತು PTM ಎಲ್ಲ ಮುಗಿಯೋಷ್ಟೊತ್ತಿಗೆ ತುಂಬ ಲೇಟೇ ಆಗೋಯಿತು. ಅದರಲ್ಲಿ ಬುಕ್ ಸ್ಟಾಲ್ ಎಲ್ಲ ಹಾಕಿದ್ರು. ನನ್ನ ಮಗಳಂತೂ ಬಿಡ್ತಾನೇ ಇರಲಿಲ್ಲ. ನನಗೆ ಆಲ್ರೆಡಿ ತುಂಬ ಲೇಟ್ ಆಗ್ತಾಯಿತ್ತು ಇನ್ನೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ. ಬಟ್ ಅವಳು ತುಂಬ ಹಠ ಮಾಡಿ ಇಲ್ಲಿ ಮಮ್ಮಿ ನನಗೆ ಬುಕ್ಸ್ ಕೊಡಿಸು ಯಾವುದಾದ್ರೂ ಅಂತ ಹೇಳ್ತಾ ಇದ್ಲು. ನನಗಂತೂ ಆ ಬುಕ್ಸ್ ನೋಡೋಕ್ಕೂ ಟೈಮ್ ಇರಲಿಲ್ಲ. ಸೊ ನಾನು ಹೋಗಲಿ, ನಿನ್ಗೆ ಯಾವ್ದು ಇಷ್ಟ ಇದೆಯೋ ತಗೋ ಅಂತ ಹೇಳಿದೆ. ಸೊ ಅವಳು ಒಂದು ಬುಕ್ ಅಪ್ ಮಾಡಿದ್ಲು. ಇಲ್ಲಿ ಅವ್ರ ಫ್ರೆಂಡ್ಸ್ನೆಲ್ಲ ನೋಡಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾಳೆ. ಫ್ರೆಂಡ್ಸು ಫೈನಲಿ ಅವಳು ಒಂದು ಬುಕ್ ತಗೊಂಡ್ಲು. ಅದಾದಮೇಲೆ ನಾನು ಆಟೋ ಬುಕ್ ಮಾಡಿ ಹೊರಟ್ಬಿಟ್ವಿ ನಾವು ಅಲ್ಲಿಂದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನನ್ನ ಚಿಕ್ಕ ಮಗಳು ಸ್ಕೂಲಲ್ಲಿ ಯಾವ ಥರ ಪರ್ಫಾಮ್ ಮಾಡಿದ್ಲು, ನಾವೆಲ್ಲ ಅಲ್ಲಿ ಹೋಗಿ ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೊನೆ ತನಕ ನೋಡ್ತಿರುವ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ಫಾರ್ ಮೋರ್ ವೀಡಿಯೋಸ್ಗೆ.